ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀಮಂತನಾದ ಗಿಲ್ಲಿ ಈತನ ಒಂದು ತಿಂಗಳ ಸಂಬಳ ಎಷ್ಟು? ಈತ ಒಂದು ಕಾರ್ಯಕ್ರಮಕ್ಕೆ ಹಾಜರಾದ್ರೆ ಅದಕ್ಕೆ ಎಷ್ಟು ಅಮೌಂಟ್ ಅನ್ನ ತೆಗೆದುಕೊಳ್ತಾನೆ? ಭಾರಿ ಶ್ರೀಮಂತನಾದ್ನ, ಎಷ್ಟು ಲಕ್ಷವನ್ನ ತೆಗೆದುಕೊಳ್ತಾನೆ ಒಂದು ಕಾರ್ಯಕ್ರಮಕ್ಕೆ ಅನ್ನೋದನ್ನ ತುಂಬಾನೇ ಕುತೂಹಲವಾಗಿ ಎಲ್ಲರೂ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಡಿಯೋ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಿಲ್ಲಿ ಬಿಗ್ ಬಾಸ್ ಬರೋಕ್ಕೂ ಮುಂಚೆ ಕೆಲವೊಂದಿಷ್ಟು ಶಾರ್ಟ್ ಫಿಲ್ಮ್ಸ್ ಗಳನ್ನ ಮಾಡಿ ಹವಾವನ್ನ ಮಾಡಿಕೊಂಡಂತವರು. ಅನುಶ್ರೀ ಜೊತೆ ಒಂದಿಷ್ಟು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನ ಮಾಡಿ ಹಾಗೆ ತುಂಬಾನೇ ಒಂದು ಪ್ರಸಿದ್ಧಿಯನ್ನ ಪಡೆದಂತವರು ಅಂತಾನೆ ಹೇಳ್ಬೋದು ಗಿಲ್ಲಿ ಅವರು. ಹಾಗೆ ಗಿಲ್ಲಿ ಅವರ ಕ್ರೇಜ್ ತುಂಬಾನೇ ಕಮ್ಮಿ ಆಗಿಲ್ಲ. ಹೌದು ಸ್ನೇಹಿತರೆ, ಈಗ ಶಾರ್ಟ್ ಫಿಲ್ಮ್ಸ್ ಗಳನ್ನ ಮಾಡಿ ನಲ್ಲಿ ಮುಳೆ H2O ಅಂತಕ್ಕಂಥ ಕೆಲವೊಂದಿಷ್ಟು ಶಾರ್ಟ್ ಫಿಲ್ಮ್ಸ್ ಗಳನ್ನ ಮಾಡಿ ಈ ರೀತಿ ಒಂದು ಮಟ್ಟಕ್ಕೆ ಪ್ರತಿಭೆ ಬಂದಿದೆ ಅಂದ್ರೆ ಅದನ್ನ ನಾವು ಮೆಚ್ಚಿಕೊಳ್ಳಲೇಬೇಕು. ಹಳ್ಳಿ ಪ್ರತಿಭೆ, ಅಪ್ಪಟ ಗ್ರಾಮೀಣ ಪ್ರತಿಭೆ ಈ ರೀತಿಯಾಗಿ ಎದ್ದು ನಿಂತಿದ್ದು ನಮ್ಗೆಲ್ರಿಗೂ ತುಂಬಾನೇ ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಗಿಲ್ಲಿ ಅವರ ಈಗಾಗಲೇ ಒಂದು ಕರ್ನಾಟಕ ಬಿಗ್ ಬಾಸ್ ನಲ್ಲಿ ಹೋಗಿದ್ರು. ಬಿಗ್ ಬಾಸ್ ನಲ್ಲಿ ಹೋಗಿ ಒಂದು ಕಪ್ಪನ್ನ ಗೆದ್ದು ತಂದಿದ್ದಾರೆ. ಬಿಗ್ ಬಾಸ್ ನಲ್ಲಿದ್ದ ಕ್ರೇಜ್ ಅವರಿಗೆ ಹೊರಗೆ ಬಂದರೂ ಕೂಡ ಕಮ್ಮಿ ಆಗಿಲ್ಲ. ಕೆಲವೊಂದಿಷ್ಟು ಸ್ಟಾರ್ ಡೈರೆಕ್ಟರ್ ಗಳಿಗೆ ಏನು ಒಂದು ಕ್ರೇಜ್ ಇದೆಯೋ ಆ ರೀತಿಯಾದ ಕ್ರೇಜ್ ಇವರಿಗೆ ಬಂದಿದೆ. ಇವರನ್ನ ಇಟ್ಟುಕೊಂಡು ಫಿಲ್ಮ್ ಮಾಡಬೇಕು ಅಂತ ತುಂಬಾನೇ ಜನ ಈ ಒಂದು ಆಶೆಯನ್ನ ಪಡ್ತಾ ಇದ್ದಾರೆ. ತುಂಬಾ ಡೈರೆಕ್ಟರ್ಗಳು ಕಾದುಕೊಂಡು ಕುಂತಿದ್ದಾರೆ. ಆದ್ರೆ ಈಗ ಗಿಲ್ಲಿ ಬಿಡುವಿಲ್ಲದೆ ಕಾರ್ಯಕ್ರಮಗಳನ್ನ ಅಟೆಂಡ್ ಆಗ್ತಿರೋದ್ರಿಂದ ಕೆಲವೊಂದಿಷ್ಟು ಸಮಯ ನೀನು ಕಾರ್ಯಕ್ರಮಗಳನ್ನ ಅಟೆಂಡ್ ಆಗು, ಹಾಗೆ ಆ ಜನರ ಪ್ರೀತಿ ಖುಷಿಯನ್ನ ವ್ಯಕ್ತಪಡಿಸಿಕೊಳ್ಳೋದನ್ನ ನೋಡು ಅಂತಕ್ಕಂಥ ಮಾತನ್ನ ಇಲ್ಲಿ ತರುಣ್ ಸುಧೀರ್ ಹಾಗೆ ಕೆಲವೊಂದಿಷ್ಟು ಡೈರೆಕ್ಟರ್ಸ್ ಗಳು ಹೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ಗಿಲ್ಲಿ ಒಂದೊಂದು ಕಾರ್ಯಕ್ರಮಗಳಿಗೆ ತೆಗೆದುಕೊಳ್ಳೋ ಅಮೌಂಟ್ ಎಷ್ಟು? ಹಾಗಿದ್ರೆ ಒಂದು ತಿಂಗಳಿಗೆ ಗಿಲ್ಲಿ ಎಷ್ಟು ಗಳಿಸ್ತಾನೆ ಅಂತಕ್ಕಂಥ ಮಾತನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ಬನ್ನಿ, ಗಿಲ್ಲಿ ಅವರು ಒಂದು ತಿಂಗಳ ಪೇಮೆಂಟ್ ಅನ್ನ ನೋಡೋದಾದ್ರೆ ಇವರು ಕೆಲವೊಂದಿಷ್ಟು ಒಂದು ತಿಂಗಳಿಗೆ ಮಿನಿಮಮ್ ಇಲ್ಲ ಅಂದ್ರೂ 35ರಿಂದ 40 ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾರೆ. ಒಂದು ಕಾರ್ಯಕ್ರಮಕ್ಕೆ ಏನಿಲ್ಲಪ್ಪ ಅಂತಂದ್ರು 50,000ವನ್ನ ಖಂಡಿತವಾಗಿಯೂ ಹಣವನ್ನ ತೆಗೆದುಕೊಳ್ತಾರೆ. 50,000 ಕಮ್ಮಿ ಆಯ್ತು, ಹೆಚ್ಚೆ ತೆಗೆದುಕೊಳ್ತಾರೆ. ಆದ್ರೆ ನಾವು ಅಂದಾಜು ಒಂದು 50,000ವನ್ನ ಹಿಡಿಯೋಣ. ಹಾಗೆ 30 ಕಾರ್ಯಕ್ರಮಗಳಂದ್ರೆ 45 ಅಂದ್ರೆ 4,50,000 ಹಣ ಆಯ್ತು. ಅಂದ್ರೆ 30 ಕಾರ್ಯಕ್ರಮಗಳಿಗೆ 4,50,000 ಹಣ ಆಯ್ತು. ಗಿಲ್ಲಿ ಅವರು ಹೆಚ್ಚು ಕಾರ್ಯಕ್ರಮಗಳನ್ನೇ ಅಟೆಂಡ್ ಮಾಡ್ತಾರೆ. ಆದ್ರೆ ನಾವು ಅಂದಾಜು ಒಂದು 30 ಕಾರ್ಯಕ್ರಮಗಳನ್ನ ಹಿಡಿದ್ರೆ ಅಷ್ಟು ಹಣ ಆಯ್ತು. ಹಾಗೆ ಇಲ್ಲಿ ನೋಡೋದಾದ್ರೆ ಗಿಲ್ಲಿ ಅವರು ಒಂದು ಆ ಕಾರ್ಯಕ್ರಮಗಳಿಂದ ಅಷ್ಟೇ ಅಲ್ಲ, ಗಿಲ್ಲಿ ಅವರು ಇನ್ಸ್ಟಾಗ್ರಾಮ್ ಸ್ಪಾನ್ಸರ್ಶಿಪ್ ಗಳಿಂದನೂ ಕೂಡ ಕೆಲವೊಂದಿಷ್ಟು ಹಣವನ್ನ ಗಳಿಸ್ತಾರೆ ಅಂತಾನೆ ಹೇಳ್ಬೋದು. ಗಿಲ್ಲಿಯಲ್ಲಿ ಇದ್ದುದು ಫಾಲೋವರ್ಸ್ ಎಷ್ಟು ಅಪ್ಪ ಅಂತಂದ್ರೆ 22 ಲಕ್ಷ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, 2.2 ಮಿಲಿಯನ್ ಅಂದ್ರೆ 22 ಲಕ್ಷ ಫಾಲೋವರ್ಸ್ ಗಳನ್ನ ಹೊಂದಿದ ಗಿಲ್ಲಿ ಒಂದೊಂದು ಸ್ಪಾನ್ಸರ್ಶಿಪ್ ಗಳಿಗೆ, ಒಂದೊಂದು ಆಡ್ಸ್ ಗಳಿಗೆ ಯಾವ ರೀತಿಯಾಗಿ ಹಣವನ್ನ ತೆಗೆದುಕೊಳ್ತಾರೆ ಅಂತಂದ್ರೆ 1 ಲಕ್ಷ ಕಟ್ಟಲೆ ಹಣವನ್ನ ತೆಗೆದುಕೊಳ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, 1 ಲಕ್ಷ 2 ಲಕ್ಷ ಫಾಲೋವರ್ಸ್ ಇದ್ದವರೇ 40ರಿಂದ 50,000 ಹಣವನ್ನ ಚಾರ್ಜ್ ಮಾಡ್ತಾರೆ ಒಂದು ಪೋಸ್ಟ್ ಹಾಕೋಕೆ ಇನ್ಸ್ಟಾಗ್ರಾಮ್ ನಲ್ಲಿ. ಆದ್ರೆ ಇಲ್ಲಿ 22 ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ ಗಿಲ್ಲಿ ಖಂಡಿತವಾಗಿಯೂ 1 ಲಕ್ಷದವರೆಗೆ ಹಣವನ್ನ ಪಡಿತಾನೆ ಅಂತಾನೆ ಹೇಳ್ಬೋದು. ಹಾಗೆ ಗೋಲ್ಡ್ ಹಾಗೆ ಇನ್ನೊಂದಿಷ್ಟು ಆಭರಣಗಳ ಅಂಗಡಿಗಳ ಓಪನಿಂಗ್ಗೆ ಹೋಗಿದಂತ ಗಿಲ್ಲಿ ಅಲ್ಲೂ ಕೂಡ ಕಮ್ಮಿ ಅಂದ್ರೂ 60ರಿಂದ 70,000 ಹಣವನ್ನ ಪಡೆದಿರುತ್ತಾನೆ. ಹೌದು ಸ್ನೇಹಿತರೆ, ಹಾಗೆ ಇವರು ಯೂಟ್ಯೂಬ್ ನಲ್ಲಿ ಆಗಿರ್ಬೋದು, ಯೂಟ್ಯೂಬ್ ನಲ್ಲೂ ಕೂಡ ಕೆಲವೊಂದಿಷ್ಟು ಹಣವನ್ನ ಕಳಿಸ್ತಾರೆ. 10 ಲಕ್ಷ ಅಂದ್ರೆ 1 ಮಿಲಿಯನ್ ವೀಕ್ಷಣೆಗೆ ಇಲ್ಲಪ್ಪ ಅಂತ ಅಂದ್ರೂ 1 ಲಕ್ಷದಿಂದ ಹಣವನ್ನ ಪಡೆದಿರುತ್ತಾರೆ. ಹಾಗೆ ಗಿಲ್ಲಿ ಅವರು ಯೂಟ್ಯೂಬ್ ನಿಂದ ಸಂಪಾದನೆಯನ್ನ ಕೂಡ ಮಾಡ್ತಾರೆ. ಹಾಗಿದ್ರೆ ಟೋಟಲ್ ಆಗಿ ಗಿಲ್ಲಿ ಗಳಿಸುತ್ತಾದ್ರೂ ಎಷ್ಟು ಅಂತ ನೋಡೋದಾದ್ರೆ ಗಿಲ್ಲಿ ಖಂಡಿತವಾಗಿಯೂ 20 ಲಕ್ಷ ಹಣವನ್ನ ತಿಂಗಳಿಗೆ ಕಳಿಸ್ತಾರೆ ಅಂತಕ್ಕಂಥದ್ದು 100% ಮಾಹಿತಿ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಗಿಲ್ಲಿ ಅವರು ಖಂಡಿತವಾಗಿಯೂ 20 ಲಕ್ಷ ಹಣವನ್ನ ಗಳಿಸ್ತಾರೆ ಅಂತಕ್ಕಂಥದ್ದು 100% ಮಾಹಿತಿ. ಈ ವಿಡಿಯೋವನ್ನ ನೀವು ನೋಡ್ತಿರ್ಬೋದು, ನಿಮ್ಗೆ ಇದು ಸುಳ್ಳು ಅನಿಸ್ಬೋದು, ಆದ್ರೆ ಖಂಡಿತವಾಗಿಯೂ ಗಿಲ್ಲಿ ಇಷ್ಟು ಹಣವನ್ನ ಈಗ ಗಳಿಸ್ತಾರೆ. ಕರ್ನಾಟಕ ಬಿಗ್ ಬಾಸ್ ಹೋಗಿ ಬಂದ್ಮೇಲಂತೂ ಇದು ಪಕ್ಕ. ಅದಕ್ಕಿಂತ ಮುಂಚೆ ಗಿಲ್ಲಿ ಅವರು ತುಂಬಾನೇ ಕಮ್ಮಿ ಹಣವನ್ನ ಕಳಿಸ್ತಾ ಇದ್ರು. ಹಾಗೆ ಗಿಲ್ಲಿ ಅವರ ಬಗ್ಗೆ ಈ ಪೇಮೆಂಟ್ನ ಬಗ್ಗೆ ನಿಮ್ಗೆ ಏನಿಸುತ್ತೆ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ.